ತಾಳಿ ಏನಾಯ್ತು ತಾಯಿ? ಮೊದಲೇ ನಿನ್ ತಾಳಿ ಮೇಲೆ ಯಾರಿಗೋ ಕಣ್ಣು ಬಿದ್ದಿದೆ ತಾಯಿ. ಸ್ನಾನ ಮಾಡ್ಬೇಕಾದ್ರೂ ತಾಳಿ ತೆಗಿಬೇಡ ತಾಯಿ. ಹಾಗೆ ಆಗ್ಲಿ ಸ್ವಾಮಿ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ನಿನ್ ಜೊತೆ ಇವಾಗ ಆಟ ಆಡ್ತೀನಿ ನೋಡು ಪುಣ್ಯ. ಪುಣ್ಯ, ಪುಣ್ಯ, ಏನಾಯ್ತು ಪುಣ್ಯ? ಅದು ಸ್ನಾನ ಮಾಡ್ತಿರುವಾಗ ಈ ತಾಳಿ ಬಿದ್ದೋಯ್ತು ಅನಿರುದ್. ನಿನ್ ಕೈಯಾರೆ ಇದನ್ನ ಕಟ್ಟ್ಯಾ? ಅನಿರುದ್, ಬೇರೆಯವರ ರೂಪದಲ್ಲಿದ್ದಾಗ ಅವರಿಗೆ ಎದುರಾಗಿ ಹೋದ್ರೆ ಯಾರ ರೂಪದಲ್ಲಿ ಅವರು ಬದಲಾಗಿದಾರೋ ಅವರು ತಕ್ಷಣ ಸತ್ ಹೋಗ್ತಾರೆ. ಪುಣ್ಯ, ನಾನು ಈಗಲೇ ಬರ್ತೀನಿ. ಅಷ್ಟಕ್ಕೂ ನೀನ್ ಮನುಷ್ಯಲ ರಾಕ್ಷಸಿನ? ಬೇರೆಯವ್ರ ಕತ್ತಲ್ಲಿರೋ ತಾಳಿನ ನಿನ್ ಕತ್ತಲ್ಲಿ ಹಾಕೋಬೇಕು ಅನ್ಕೋತಿದ್ಯಲ್ಲ, ನಾಚಿಕೆ ಆಗಲ್ವಾ? ಇಲ್ಲಿ ತಾಳಿ ಮುಖ್ಯ ಅಲ್ಲ, ಕಟ್ಟೋ ಮನುಷ್ಯ ಮುಖ್ಯ. ನನ್ ಅನಿರುದ್ ನನಗ್ ತಾಳಿ ಕಟ್ಟಿದ್ರೆ ಯಾವ ತಪ್ಪು ಇಲ್ಲ. ಮುಚ್ಚು ಬಾಯ್. ನೀನ್ ಮಾಡ್ತಿರೋ ಕೆಲ್ಸಕ್ಕೆ ಆ ದೇವ್ರು ನಿನ್ನ ಕ್ಷಮಿಸಲ್ಲ. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ಹೋಗಿ ಇಲ್ಲಿಂದ. ಒಂದ್ ತಾಳಿ ಸರ ತಗೊಂಡಿದ್ದಕ್ಕೆ ಇಷ್ಟೊಂದು ಆವೇಶ ಪಡ್ತಿದ್ಯಾ? ಇನ್ ಸ್ವಲ್ಪ ದಿನದಲ್ಲೇ ಅನಿರುದ್ನ ನನ್ ಲೋಕಕ್ಕೆ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಅವಾಗೇನೆ ಮಾಡ್ತೀಯಾ? ಅದೆಲ್ಲ ನಡೆಯಲ್ಲ. ನಡೆಯತ್ತೆ. ನೀನ್ ನೋಡ್ತಾ ಇರು.
ಪುಣ್ಯ, ನಾನು ಏನೋ ಆಯ್ತು ಅಂತ ಹೋದೆ. ಪ್ಲೇಟ್ ಬಿದ್ದಿರೋದಷ್ಟೇ. ಸರಿ, ತಾಳಿ ಕೊಡು, ನಾನು ಕಟ್ತೀನಿ. ತಗೋ. ಪುಣ್ಯ, ಏನಾಯ್ತು? ಮಾಯಾ, ಸುರೇಂದ್ರ, ಏನು ಯಜಮಾನ್ರು ಮಾಯನ್ ಕರೀತಾ ಇದ್ದಾರೆ? ಏನ್ ಮಾವ ಕರೆದಿದ್ದು? ನಾಳೆನೆ ನಾಗನಿಧಿ ಸಾಧನೆಗೆ ನಾವು ಹೊರಡಬೇಕು. ಈ ಅಮಾವಾಸ್ಯೆಗೆ ನಾವು ಹೇಗಾದ್ರೂ ಅದನ್ನ ಸಾಧಿಸ್ಕೋಬೇಕು. ನಿಮ್ಮಿಬ್ರ ಸಾವಿನ ದಿನನ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ವರ್ಮಾ. ಹೌದು ವರ್ಮಾ ಅವರೇ, ನಾಳೆ ಹೇಗೂ ಒಳ್ಳೆ ದಿನ. ಎಲ್ಲ ಗ್ರಹಗಳು ಸಹಕರಿಸುತ್ತೆ. ಗ್ರಹಗಳ ಚಲನೆ ಕೂಡ ಕಡಿಮೆ ಇರುತ್ತೆ. ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ ಧೈರ್ಯ ಶಕ್ತಿ ಜೊತೆಗಿದ್ರೆ ನಾಗನಿಧಿ ನಮ್ದೆ. ಮಾಯಾ, ನೀನು ಕೂಡನಾ? ಅಪ್ಪ ಏನೋ ಅವಸರ ಮಾಡ್ತಿದ್ದಾರೆ ಅನ್ಕೋಬಹುದು, ಆದ್ರೆ ನೀನು ಓದ್ಕೊಂಡವಳು. ನಿಂಗೇನಾಗಿದೆ? ಯಜಮಾನ್ರೆ, ಅಮಾವಾಸ್ಯೆ ದಿನ ಊರ್ಗ್ ಹೋಗ್ಬಾರ್ದು ಅಂದ್ರೂ ಹೋದ್ವಿ. ಅಂಥದ್ರಲ್ಲಿ ನಾಗನಿಧಿಗೋಸ್ಕರ ಊರ್ಗ್ ಹೋಗೋದು ಒಳ್ಳೇದಲ್ಲ. ನೀನು ಮುಚ್ಚು ಬಾಯ್. ಓ, ನನಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳುವಷ್ಟು ಬಂದ್ಬಿಟ್ಟಿಯಾ? ನೀನು ಅವನಿಗೆ ಹೆಂಡತಿ ಮಾತ್ರ, ಈ ಮನೆಯೊಳಗಾಗಕ್ ಸಾಧ್ಯ ಇಲ್ಲ. ಅಪ್ಪ, ಪುಣ್ಯ ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ಮೊನ್ನೆ ಅಷ್ಟೇ ಸೇಟು ತೀರ್ಕೊಂಡ್ರು. ಅತ್ತೆ ನಮ್ಮಿಂದ ಶಾಶ್ವತವಾಗಿ ದೂರ ಆದ್ರು. ಇದೆಲ್ಲ ಗೊತ್ತಿದ್ರು ನೀವು ಕೂಡ ಅದೇ ತಪ್ಪು ಮಾಡ್ತಾ ಇದ್ದೀರಾ. ಮಾಡ್ತೀನೋ? ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತೀನಿ. ನಾಗನಿಧಿ ಪಡ್ಕೊಳ್ಳೋ ಸಮಯದಲ್ಲಿ ಮರಣನೇ ಮುಂದೆ ಬಂದ್ರು ಮುಂದೆ ಹೆಜ್ಜೆ ಇಡ್ತೀನಿ ಹೊರತು ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ರೀ, ನಿಮಗೇನಾದ್ರೂ ಆದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ನಮ್ ಬಗ್ಗೆ ಯೋಚನೆ ಮಾಡಲ್ವಾ? ಅಂದ್ರೆ ನಿನ್ ಗಂಡ ಸಾಯ್ತಾನೆ ಅನ್ಕೊಂಡಿದ್ಯಲ್ವಾ? ಸತ್ರೆ ನನ್ ಶವನ ಹೊರಗೆ ತಗೊಂಡೋಗಿಡಿ. ಅದನ್ ಬಿಟ್ಟು ನನ್ನ ಆಸೆಗೆ ಮಾತ್ರ ಅಡ್ಡ ಬರಬೇಡ. ಯಜಮಾನ್ರೆ,
ನೀವೇ ಹೇಳಿದ್ರಿ ನಿಮ್ ಪೂರ್ವಿಕರು ಎಷ್ಟೊಂದ್ ಜನ ನಾಗಮಣಿಗೋಸ್ಕರ ಹೋಗಿ ಪ್ರಾಣ ಕಳ್ಕೊಂಡ್ರು ಅಂತ. ಅಮ್ಮನವ್ರನ್ನ ಅರ್ಶನ ಕುಂಕುಮದಿಂದ ದೂರ ಮಾಡಿ ಈ ಮನೆನ ದಿಕ್ಕಿಲ್ದೇ ಇರೋ ಮನೆ ಥರ ಮಾಡ್ಬೇಡಿ. ಎಲ್ರ ಸಾವು ಮತ್ತೆ ಹುಟ್ಟನ್ನ ಎಲ್ಲ ನೀವ್ ನಂಬುವಂತ ಭಗವಂತ ಯಾವಾಗ್ಲೂ ಅದನ್ನ ಬರ್ದಿರ್ತಾನೆ. ಸೃಷ್ಟಿಲಿ ಪ್ರತಿಯೊಂದು ರಹಸ್ಯನ ಯಾರೋ ಒಬ್ರು ಯಾವತ್ತಾದ್ರೂ ಒಂದಿನ ಹೊರಗೆ ತರಲೇಬೇಕು. ನಾಗನಿಧಿ ಜೊತೆ ಸೃಷ್ಟಿ ರಹಸ್ಯನ ವರ್ಮಾ ಅವರು ಬೇಡ್ಸೋದಕ್ಕೆ ಹೋಗ್ತಿದ್ದಾರೆ. ಮಾಯಾ, ಈ ಥರ ಮಾಯದ ಮಾತುಗಳನ್ನ ಆಡ್ಬೇಡ, ಸಾಯಿಸ್ಬಿಡ್ತೀನಿ. ಮಾತಾಡ್ತೀನಿ, ನಾನೇ ಮಾತಾಡ್ತೀನಿ. ಯಾಕಂದ್ರೆ ನನಗ್ ನಾಗನಿಧಿ ದಾರಿ ಗೊತ್ತಿರೋ ಕಾರಣಕ್ಕೆ ನಾನೇ ಮಾತಾಡ್ತೀನಿ. ಯಾಕಂದ್ರೆ ನಾನು ಈ ಮನೆ ಉಪ್ತಿದ್ದೀನಿ. ನನಗೆ ಈ ಮನೆ ಮೇಲೆ ಋಣ ಇರೋದಕ್ಕೇನೆ ನಾನ್ ಸಹಾಯ ಮಾಡ್ತಿರೋದು. ಇದ್ರಲ್ಲಿ ನನ್ನ ಪ್ರಾಣ ಹೋದ್ರೂ ನನಗ್ ಯಾವ ಭಯನೂ ಇಲ್ಲ. ಶಬಾಷ್ ಮಾಯಾ. ಸುರೇಂದ್ರ ಮಾವ, ಇಷ್ಟ ಆದವರು ಮುಂದೆ ಬಂದು ಆರತಿ ಎತ್ತಿದ್ರು. ಇಷ್ಟ ಇಲ್ಲದೆ ಇದ್ದವರು ಎಷ್ಟೇ ಪ್ರಯತ್ನ ಪಟ್ಟು ಅಡ್ಡಕಾಲ್ ಹಾಕಿದ್ರು. ಪ್ರೀತಿ ಇರೋರು ತಮ್ಮ ಕಣ್ಣೀರಿಂದ ಮನ್ಸು ಬದಲಾಯಿಸಕ್ ಪ್ರಯತ್ನ ಪಟ್ರು. ನಮ್ ಪ್ರಯತ್ನ ನಿಲ್ಬಾರ್ದು. ನೀವು ಹೇಳೋ ಮಾತೇ ನಮಗೆ ಮಾರ್ಗ. ಅದೇನೇ ಆಗಿದ್ರು ಸರಿ. ನೀವಿನ್ ಮುಂದೆ ಇಡೋ ಹೆಜ್ಜೆ ನೇರವಾಗಿ ಸ್ಮಶಾನಕ್ಕೇನೆ. ನಾನೀಗ್ಲೇ ಎಲ್ಲ ಏರ್ಪಾಡುಗಳನ್ನ ಮಾಡ್ತೀನಿ ಮಾವ. ನನ್ನ ಆಸೆನ ನನ್ನ ವಂಶೋದ್ಧಾರಕ ಪೂರೈಸ್ತಾನೆ ಅಂತ ಕನ್ಸ್ಕಂಡೆ ಕಣೋ. ಆದ್ರೆ ಸೋದರಳಿಯಾದ ನೀನು, ಯಾವ ಸಂಬಂಧ ಇಲ್ದಿರೋ ಮಾಯಾ, ಆಸೆನ ಸಾಧಿಸೋಕೆ ಸಹಾಯ ಮಾಡ್ತೀರಂತ ಯಾವತ್ತೂ ಅನ್ಕೊಂಡಿಲ್ಲ. ಈ ಜನ್ಮದಲ್ಲಿ ಅಪ್ಪ ಬದಲಾಗಲ್ಲ ಪುಣ್ಯ. ಇಷ್ಟೆಲ್ಲ ಆದ್ರೂ ಅವ್ರ ಹಠನ ಇನ್ನೂ ಬಿಡ್ತಾ ಇಲ್ಲ. ಛೆ! ನೀನೆಷ್ಟೇ ಪ್ರಯತ್ನ ಪಟ್ರು ಸಾವಿಂದ ಅವ್ರನ್ನ ತಪ್ಸಕ್ಕಾಗಲ್ಲ ಪುಣ್ಯ. ಅಮ್ಮ, ಅಪ್ಪ, ನಿಮ್ಮನ್ನ ನನ್ನಿಂದ ದೂರ ಮಾಡಿ, ನನ್ನನ್ನ ಒಂಟಿಯಾಗಿ ಮಾಡಿ, ನನ್ನಿಂದ ನನ್ನೆಲ್ಲ ಖುಷಿನೂ ಕಿತ್ಕೊಂಡಿರೋರು ಸಾವಿಗೆ ನಾಳೆನೆ ಮುಹೂರ್ತ ಇಟ್ಟಿದ್ದೀನಿ. ಆ ವರ್ಮಾ ಸುರೇಂದ್ರ ಸಾವಿನ ಜೊತೆ ನಿಮ್ಮನ್ನ ಸಾಯಿಸಿರೋರಲ್ಲಿ ನನಗೆ ಕಾಣಿಸಿರೋ 4 ಜನರನ್ನ ಕಚ್ಚಿ ಸಾಯಿಸ್ತೀನಿ. ಅವ್ರ ಬೂದಿಯಿಂದ ನಿಮ್ಗೆ ತರ್ಪಣ ಬಿಡ್ತೀನಿ. ನನ್ನ ಕಣ್ ತಪ್ಸಿರೋ ಈ 5ನೇ ವ್ಯಕ್ತಿನೇ ನನ್ನ ಬೇಟೆ. ಮಾಯಾ, ನಿನ್ನನ್ನ ಸಾಯಿಸ್ಬಿಡ್ತೀನಿ. ಮಾಯದ ಮಾತುಗಳನ್ನಾಡಿ ನಮ್ಮವ್ರನ್ನ ಬಲಿ ತಗೋಬೇಕು ಅಂತ ನೋಡಿದ್ರೆ ಸಾಯಿಸ್ಬಿಡ್ತೀನಿ. ಅಷ್ಟಕ್ಕೂ ಒಬ್ರನ್ನ ಸಾಯಿಸ್ಬೇಕು ಅಂದ್ರೆ ಎಷ್ಟೇ ಧೈರ್ಯ ನಿನಗೆ? ಮನಸ್ಸಿದ್ಯೇನೆ ನಿನಗೆ? ಅವ್ರು ನಂಬ್ಕೊಂಡಿರೋರು ಏನಾಗ್ಬಿಡ್ತಾರೆ ಅನ್ನೋ ಯೋಚನೆ ಬರಲ್ವಾ?
ನಿಂದು ಒಂದು ಮನಸ್ಸ ಅಥವಾ ಒಂದು ಕಲ್ ಬಂಡೆನಾ? ಹೌದು, ಬಂಡೆ ಕಲ್ಲೆ. ಹಾಗ್ ಬದ್ಲಾಗೋದಕ್ಕೆ ಕಾರಣ ಯಾರು? ನಿಮ್ಮ ಮಾವ ಅಲ್ವಾ? ನನ್ ತಂದೆ ತಾಯಿನ ಸಾಯಿಸಿ ನನ್ನ ಅನರ್ಥ ಮಾಡಿದ್ ಯಾರು? ನಿಮ್ಮ ಮಾವ ಅಲ್ವೋ? ಹೇ, ನಿನಗೊಂದ್ ನ್ಯಾಯ, ನನ್ಗೊಂದ್ ನ್ಯಾಯನಾ? ರೆಡಿ ಮಾಡ್ಕೋ, 2 ಚಟ್ಟ ರೆಡಿ ಮಾಡ್ಕೋ. ಈ ಮನೆ ಮುಂದೆನೆ ನಿಮ್ಮವ ಶವಾಗಿ ಬಿದ್ದಿರ್ತಾರೆ. ಅವನ್ ಜೊತೆಯಾಗಿಯ ಸುರೇಂದ್ರ. ಸ್ವಾರ್ಥಕ್ಕೋಸ್ಕರ ಅಮಾಯಕರನ್ನ ಸಾಯಿಸಿದ್ರೆ ಅದಕ್ಕೆ ಶಿಕ್ಷೆ ಹೇಗಿರತ್ತೆ ಅಂತ ನಾನ್ ತೋರಿಸ್ತೀನಿ. ಮಾಯಾ, ನಿನ್ ನೋವು ನನಗೆ ಅರ್ಥ ಆಗುತ್ತೆ. ಆದ್ರೆ ಸಾವಿಗೆ ಸಾವು ಪರಿಹಾರ ಅಲ್ಲ ಮಾಯಾ. ನಡೆದಿರೋ ತಪ್ಪುಗಳಿಗೆ ಶಿಕ್ಷೆ ಕೊಡೋದಕ್ಕೆ ಮೇಲ್ಗಡೆ ದೇವ್ರು ಅನ್ನೋನ್ ಇದಾನಲ್ವಾ? ತನ್ನ ಭಕ್ತರ ತಂಟೆಗೆ ಬಂದ್ರೇನೆ ರಾಕ್ಷಸ ಸಂಹಾರ ಮಾಡೋಂತ ದೇವ್ರು ತನ್ನ ಕುಟುಂಬದಲ್ಲೇ ಒಬ್ರನ್ನ ಸಾಯಿಸಿದ್ರೆ ಸುಮ್ಮನೆ ಇರ್ತಾನ? ಇಲ್ಲ ತಕ್ಷಣ ಹೋಗಿ ರಾಕ್ಷಸರ ಸಂಹಾರ ಮಾಡ್ತಾನ? ಅದಕ್ಕೆ ಸಾವಿಗೆ ಸಾವೇ ಪರಿಹಾರ. ಯಾವ ಭೂಮಿ ಮೇಲೆ ನಮ್ಮಮ್ಮ ಅಪ್ಪನ ರಕ್ತ ಸುರಿದಿತ್ತು, ಯಾವ ಗಾಳಿಲಿ ನಮ್ಮಪ್ಪ ಅಮ್ಮ ಕೊನೆ ಉಸಿರನ್ನ ಎಳೆದ್ರು, ಅದೇ ಜಾಗದಲ್ಲೇ ನಾಳೆ ವರ್ಮ ಸುರೇಂದ್ರನ ದ್ವೇಷ ತೀರೋವರೆಗೂ ಸಾಯಿಸಿ ನನ್ ದ್ವೇಷ ತೀರಿಸ್ಕೋತೀನಿ. ಏನ್ ಹಾಗ್ ನೋಡ್ತಿದ್ಯಾ? ನನ್ ಕಣ್ ತಪ್ಪಿಸ್ಕೊಂಡಿರೋ ಆ 5ನೇ ಶತ್ರು ಇವನೇ. ನಾನು ಇವನ್ನು ಕೂಡ ಹುಡುಕ್ತಾ ಇದ್ದೀನಿ. ಇವನ್ ಯಾರು ಅಂತ ಗೊತ್ತಾಗಿದ್ ಮರುಕ್ಷಣನೇ ಅವನು ಕೂಡ ಅಲ್ಲಿವರೆಗೂ ಬಂದ್ರೆ ಅವಶ್ಯಕತೆ ಬಿದ್ರೆ ನಿನ್ ಪ್ರಾಣನಾದ್ರೂ ತೆಗಿತೀನಿ ಹೊರತು ನನ್ ಮಾವನ್ ಮೇಲೆ ಒಂದು ನೊಣ ಕೂತ್ಕೊಳ್ಳೋದಕ್ಕೂ ಬಿಡಲ್ಲ. ಟ್ರೈ ಮಾಡು, ನಿನ್ ಕೈಲಾದ್ರೆ ಕಾಪಾಡು. ಹೋಗೆ. ಈ ಮನೆ ಮುಂದೆನೆ ನಿಮ್ಮವ ಶವಾಗಿ ಬಿದ್ದಿರ್ತಾರೆ. ನನ್ ಕಣ್ ತಪ್ಪಿಸ್ಕೊಂಡಿರೋ ಆ 5ನೇ ಶತ್ರು ಇವನೇ. ಅನಿರುದ್ಧ್, 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 ಅನಿರುದ್ಧ್. ಪುಣ್ಯ, ಏನಾಯ್ತು? ಯಾಕಾತ್ರ ಭಯ ಪಡ್ಕೊಂಡೆ? ಹೇಳ್ತೀನಿ, ಮೊದಲು ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ಏನ್ ಹೇಳು? ನಿನ್ ಕತ್ತಲಿದ್ದಿದ್ದ ಬಂಗಾರದ ಸರ ಎಲ್ಲಿ?
ಓಹ್ ಅದಾ, ಅವತ್ತು ಅಪ್ಪ ಮತ್ತೆ ಅತ್ತೆನ ಹುಡ್ಕಕ್ಕೆ ಹೋದಾಗ ಅದು ಎಲ್ಲೋ ಬಿದ್ದೋಯ್ತು. ಅವಸರದಲ್ಲಿದ್ದೆ, ಅದಕ್ಕೆ ಗೊತ್ತಾಗ್ಲಿಲ್ಲ. ಅದು ಸರಿ, ಸಡನ್ ಆಗಿ ಅದ್ರ ಬಗ್ಗೆ ಯಾಕೆ ಕೇಳ್ತಾ ಇದೆಯಾ?